ಜೆಡಿಎಸ್ ಮುಖಂಡನ ವಿರುದ್ಧ 25 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿದೆ. ಹಣ ಡಬಲ್ ಮಾಡಿಕೊಡೋದಾಗಿ ಹೇಳಿ ವಂಚಿಸಿದಂತ ಆರೋಪ ಕೇಳಿ ಬರ್ತಾ ಇರೋದು. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜೆಡಿಎಸ್ ಮುಖಂಡನ ವಿರುದ್ಧ 25 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿದೆ. ಹಣ ಡಬಲ್ ಮಾಡಿಕೊಡೋದಾಗಿ ಹೇಳಿ ವಂಚನೆಯನ್ನ ಮಾಡಿದ್ದ ಅನ್ನುವಂತ ಆರೋಪ ಈಗ ಆತನ ಮೇಲೆ ಇರುವಂತದ್ದು. ಜೆಡಿಎಸ್ ಮುಖಂಡನ ಮನೆಗೆ ನುಗ್ಗಿ ಏನು ವಂಚಿತರಿಂದ ದಾಂಧಲೆ ಕೂಡ ಆಗಿದೆ. ಹುಬ್ಬಳ್ಳಿಯ ಗೋಕುಲಧಾಮದ ವಾಸಿಂ ಮೊಕಾಶಿ ವಿರುದ್ಧ ಈ ಆರೋಪ, ಅಂದ್ರೆ ಈ ರೀತಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಹಣ ಪಡೆದು ಕಳೆದೊಂದು ತಿಂಗಳಿನಿಂದ ವಾಸಿಂ ನಾಪತ್ತೆಯಾಗಿದ್ದ. ಈಗ ಸಿಕ್ಕಾಹಾಕೊಂಡ ನಂತರ ಏನು ವಂಚನೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಹಲ್ಲೆಯನ್ನು ಕೂಡ ಮಾಡಿದ್ರು, ಆತನಿಗೆ ಥಳಿಸಿದ್ರು. ವಂಚಿತರು ಏನು ಹಣ ಕಳ್ಕೊಂಡಿದ್ರು ಅವರು ವಾಸಿಂ ಅಣ್ಣ ಫಿರೋಜ್ ಮೊಕಾಸಿಗೆ ಥಳಿಸಿರುವಂತಹ ದೃಶ್ಯಗಳನ್ನೀಗ ನೀವು ನೋಡ್ತಾ ಇದ್ದೀರಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಹೇಗ್ ಸಾಧ್ಯ ಅಂತ 25 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವಂತದ್ದು? ಏನು ಯಾವ ರೀತಿಯಾಗಿ ವಂಚನೆ ಮಾಡಿದ್ದ ಆತ? ಸಿಕ್ಕಿದ್ನ ಆತನ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಹೇಗೆ ಅಂತ? ವಾಸಿಂ ಮೊಕಾಸಿ ಮತ್ತೆ ಫಿರೋಜ್ ಮೊಕಾಸಿ ಇಬ್ಬರು ಇವರೇನು ಒಂದು ಅಣ್ಣ ತಮ್ಮಂದ್ರು. ಮತ್ತೆ ಇವರಿಬ್ರು ಜೆಡಿಎಸ್ ನಲ್ಲಿ ಸಕ್ರಿಯವಾಗಿ ಒಂದು ರಾಜಕಾರಣದಲ್ಲಿ ಏನೊಂದು ತಮ್ಮ ಪ್ರಭಾವವನ್ನ ಬೀರಿದಂತವ್ರು. ತಮ್ಮ ರಾಜಕೀಯವನ್ನ ಪ್ರಭಾವವನ್ನ ಬಳಸಿಕೊಂಡೇ ಈ ವಾಸಿಂ ಮೊಕಾಸಿ ಅನ್ನೋರು ಏನಿದ್ದಾರೆ ಕಳೆದ 6 ತಿಂಗಳಿಂದ ಜನರ ಹತ್ರ ಅಂದ್ರೆ ಸುಮಾರು 300ಕ್ಕೂ ಹೆಚ್ಚು ಜನರಿಂದ ಲಕ್ಷ ಮತ್ತು 5 ಲಕ್ಷ ಹೀಗೆ ಹಣವನ್ನ ಪಡೆದು ನಿಮಗೆ ಕೇವಲ 6 ತಿಂಗಳಲ್ಲಿ ಡಬಲ್ ಮಾಡ್ಕೊಡ್ತೀನಿ ಅನ್ನೋ ಏನೊಂದು ಅಂಶವನ್ನು ಒಡ್ಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಸ್ವಂತ ಮನೆ ಇದೆ ಮತ್ತೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಮ್ಗೆ ಕೊಟ್ಟಂತ ಹಣ ಡಬಲ್ ಆಗತ್ತೆ ಅನ್ನೋ ಏನೊಂದು ನಂಬಿಕೆಯಿಂದ ಸುಮಾರು 300 ಜನರು ಏನೊಂದು ಇವನ ಹತ್ತಿರ ಒಂದು ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ಕಳೆದ ಒಂದು 6 ತಿಂಗಳಿಂದನೂ ಹಣವನ್ನ ವಾಪಸ್ ಕೇಳಿದಾಗ ನಮ್ಮ ಹಣವನ್ನ ವಾಪಸ್ ಕೊಡು, ಡಬಲ್ ಮಾಡೋದು ಬೇಡ ಅಂತಂದ್ರು ಕೂಡ ಇವನಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಜನರಿಗೆ ವಾಪಸ್ ಕೊಟ್ಟಿರಲ್ಲ. ಅದಾದ ಬಳಿಕ ಜನರು ಇವ್ರ ಮನೆ ಮುಂದೆ ಏನು ಅಲಿಯೋಕೆ ಸ್ಟಾರ್ಟ್ ಮಾಡ್ತಾರೆ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಇವರಿಗೆ ಜನರಿಗೆ ಬಂದಂತ ಜನರಿಗೆ ನನ್ನಲ್ಲಿ ಅಷ್ಟೊಂದು ಆಸ್ತಿ ಇದೆ, ನಾನು ಕೊಡ್ತೀನಿ ಅಂತ ಹೇಳಿ ಏನೋ ಒಂದು ಸಮಜಾಯಿಸಿ ಕೊಟ್ಟಿದ್ದಾನೆ. ಆದ್ರೆ ಕಳೆದ 1 ತಿಂಗಳಿಂದ ಇವನ ವಾಸಿಂ ಮೇಲೆ ಏನೊಂದು ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ 1.5 ತಿಂಗಳಿಂದ ಈತ ತಲೆಮರೆಸಿಕೊಂಡಿದ್ದಾನೆ. ಮೊಬೈಲ್ ಸಂಪರ್ಕಕ್ಕೂ ಕೂಡ ಏನೊಂದು ಈತ ಸಿಗ್ತಾ ಇಲ್ಲ. ಹೀಗಾಗಿ ಆತನ ಮನೆ ಮೇಲೆ ದಾಳಿ ನಡೆಸಿದಂತಹ ಏನು ಹಣವನ್ನ ಕಳೆದುಕೊಂಡವರು ಆತನ ಅಣ್ಣ ಸಿಕ್ಕಿದ್ದಾನೆ ಫಿರೋಜ್ ಮೊಕಾಸಿ. ಆಗ ಅವನಿಗೆ ಹಿಗ್ಗಾಮುಗ್ಗ ತಿಳಿಸಿ ನಿಮ್ಮ ಅಣ್ಣ ಎಲ್ಲೋಗಿ, ನಿಮ್ಮ ತಮ್ಮ ಎಲ್ಲೋಗಿದ್ದಾನೆ ಅನ್ನೋ ಮಾಹಿತಿಯನ್ನ ಕೇಳಿದ್ರೆ, ಆದ್ರೆ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಫಿರೋಜ್ ಮೊಕಾಸಿ ವಾದ ಆಗಿರುತ್ತೆ. ಆದ್ರೆ ಈತನೂ ಕೂಡ ಅದರಲ್ಲಿ ಶಾಮೀಲಾಗಿದ್ದಾನೆ ಅಂತ ಹೇಳಿ ಆರೋಪ ಮಾಡಿ ಜನರು ಏನು ಹಣವನ್ನ ಕಳೆದುಕೊಂಡಂತಹ ಚೆಕ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ನಂತರ ಹಣ ಕಳೆದುಕೊಂಡಂತಹ ಜನರೇನಿದ್ದಾರೆ ಹೇಗೆ ಸಾಧ್ಯ ಆಯ್ತು ಅಂತ ಅಂದ್ರೆ 25 ಕೋಟಿ ರೂಪಾಯಿ ಹಣವನ್ನ ತಗೊಂಡು ಆತ ಪರಾರಿ ಆಗಿದ್ದಾನೆ ಅಂದ್ರೆ ಹೇಗ್ ಜನ ನಂಬಿ ಕೊಟ್ರು ಅಂತ? ಏನಾದ್ರು ಬೋಗಸ್ ಕಂಪನಿ ತರದ್ದೇನಾದ್ರು ನಡೆಸ್ತಾ ಇದ್ನ? ಹೇಗ್ ಕೊಟ್ರು ಅಂತ? ಈತ ಯಾವುದೇ ರೀತಿಯಾದಂತಹ ಬೋಗಸ್ ಕಂಪನಿ ಆ ತರ ಕಂಪನಿಗಳೇನಿಲ್ಲ. ಈತ ರಾಜಕೀಯದಲ್ಲಿ ಅಂದ್ರೆ ಜೆಡಿಎಸ್ ನ ಏನೊಂದು ಯುವ ಮೋರ್ಚಾದ ಒಂದು ಘಟಕದ ಅಧ್ಯಕ್ಷನಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರಭಾವವನ್ನ ಬೆಳೆಸ್ಕೊಂಡು ಈ ಹಿಂದೆನೂ ಕೂಡ ಏನೋ ಒಂದು ಹಣವನ್ನ ಕೊಟ್ಟು ಅದನ್ನ ಡಬಲ್ ಮಾಡೋದಾಗ್ಲಿ, ನಂತರ ಅದಕ್ಕೆ ಬಡ್ಡಿಯನ್ನ ನೀಡ್ತಾ ಇರ್ತದ. ಆ ಹಿನ್ನೆಲೆಯಲ್ಲಿ ಅಂದ್ರೆ ಜನರಿಗೆ ಸ್ವಲ್ಪ ಮಟ್ಟಿಗೆ ನಂಬಿಕೆ ಬಂದಿರೋ ಹಿನ್ನೆಲೆಯಲ್ಲಿ ಈತನಿಗೆ ಹಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೇವಲ ಒಬ್ಬರ ಹತ್ರನೇ ಈತ 25 ಕೋಟಿ ಹಣವನ್ನ ಪಡೆದಿಲ್ಲ, ಹಲವಾರು ಜನರ ಹತ್ರ 5 ಕೋಟಿ 10 ಕೋಟಿ ಹೀಗೆ ಹಣವನ್ನ ಪಡೆದು ಜನರು ಅಂದ್ರೆ ಈತ ರಾಜಕೀಯ ಪ್ರಭಾವಿ ವ್ಯಕ್ತಿ, ನಂತರ ಸ್ವಂತ ಮನೆ ಇದೆ, ಕೆಲವೊಂದಿಷ್ಟು ರಾಜಕೀಯ ಮುಖಂಡರ ಪರಿಚಯ ಕೂಡ ಇವನಿಗಿದೆ. ಈ ಹಿನ್ನೆಲೆಯಲ್ಲಿ ಕೊಟ್ಟಂತ ಹಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಜನರಲ್ಲಿತ್ತು. ಹೀಗಾಗಿ ಸುಮಾರು 25 ಕೋಟಿ ರೂಪಾಯಿ ಹಣವನ್ನ ಈತನ ಕೈಗೆ ನೀಡಿದ್ದಾರೆ. ಮಾದೇಶ್, ನವೇನ್, ಈಗ ಕಂಪ್ಲೇಂಟ್ ಆಗಿದ್ಯಾ? ಆತನ ವಿರುದ್ಧ ಕಂಪ್ಲೇಂಟ್ ಲಾಂಚ್ ಮಾಡಿದಾರಾ?
ವಂಚನೆಗೆ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ನಂತರ ಸಾಕ್ಷ್ಯಾಧಾರಗಳನ್ನ ಕ್ರೋಢೀಕರಿಸಿದ್ದಾರೆ. ಅಂದ್ರೆ 25 ಕೋಟಿ ಹಣ ಅಂತಂದ್ರೆ ಇದು ಸಣ್ಣ ಮೊತ್ತದ ಅಮೌಂಟ್ ಅಲ್ಲ. ಹೀಗಾಗಿ ಜನರು ಆತನಿಗೆ ದುಡ್ಡು ಕೊಟ್ಟಿದ್ದೀನಿ ಅನ್ನೋದಕ್ಕೆ ಯಾವೆಲ್ಲ ಸಾಕ್ಷ್ಯಾಧಾರಗಳಿವೆ ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಗೋಕುಲ್ ಠಾಣೆ ಪೊಲೀಸರು ಏನೋ ಒಂದು ಶೇಖರಣೆ ಮಾಡಿಕೊಂಡು ಅದನ್ನೆಲ್ಲ ಸಂಗ್ರಹಿಸಿಕೊಂಡು ಎಲ್ಲವನ್ನು ಪ್ರಕರಣವನ್ನ ಈಗಾಗಲೇ ದಾಖಲಿಸಿಕೊಂಡು ಆತನ ವಿಚಾರಣೆಗಾಗಿ ಹುಡುಕಾಡ್ತಾ ಇದ್ದಾರೆ. ಮಾದೇಶ್. ಓಕೆ, ಧನ್ಯವಾದ ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.